ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ಮಹಾರಾಷ್ಟ್ರದ ಸಂಸದ ಲೋಕಸಭೆಯಲ್ಲಿ ದೂರು ನೀಡಿದ್ದನ್ನು ಖಂಡಿಸಿ ಕರವೇ ಪದಾಧಿಕಾರಿಗಳಿಂದ ರಾಷ್ಟ್ರಪತಿಯವರಿಗೆ ಮನವಿ. ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ತರದ ಎಂಇಎಸ್ನವರ ಆಟ ನಡೆಯದಾಗಿದೆ. ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಅವರು ಬಿಗಿಯಾಗಿ ಕಾನೂನು ಸುವ್ಯವಸ್ಥೆಯನ್ನ ಜಾರಿ ಮಾಡಿದ್ದಾರೆ. ಇದನ್ನು ಸಹಿಸಲಿಕ್ಕಾಗದೆ ಡಿಸಿ ಅವರ ವಿರುದ್ಧ ಲೋಕಸಭಾಧ್ಯಕ್ಷರಲ್ಲಿ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನೆ ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಹಕ್ಕುಚ್ಯುತಿ ಮಂಡನೆಗೆ ಮುಂದಾಗಿದ್ದಾರೆ. ಬೆಳಗಾವಿ ಡಿಸಿ ಅವರು ಒಬ್ಬ ಕನ್ನಡ ಪ್ರೇಮಿ, ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ತೇಜೋವಧೆ ಮಾಡುವುದನ್ನು ಸಮಸ್ತ ಕನ್ನಡಿಗರು ಖಂಡಿಸುತ್ತಾರೆ. ಧೈರ್ಯಶೀಲ್ ಮಾನೆ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಚಿಕ್ಕೋಡಿ ಕರವೇ ಪದಾಧಿಕಾರಿಗಳು ಚಿಕ್ಕೋಡಿ ಉಪವಿಭಾಗೀಯ ದಂಡಾಧಿಕಾರಿಗಳಾದ ಸುಭಾಷ್ ಸಂಗಾವಿ ಅವರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದರು. ಈಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಹಾರಾಷ್ಟ್ರ ಸಂಸದರೊಬ್ಬರ ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಭಾಪತಿಗಳು. ಈ ಸಂದರ್ಭದಲ್ಲಿ ಕರ್ವೆ ಗೌರವಾಧ್ಯಕ್ಷ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ 140 ಕೋಟಿ ಜನರಲ್ಲಿ ಯಾರೂ ಸಹ ಸಂಸದರಾಗಬಹುದು. ಆದರೆ ಒಬ್ಬ ಐಎಎಸ್, ಐಪಿಎಸ್, ಐಆರ್ಎಸ್, ಐಎಫ್ಎಸ್, ಕೆಎಸ್ ಅಂತಹ ಸ್ಥಾನಮಾನ ಪಡೆಯುವುದು ಸರಳವಿಲ್ಲ. ಮಾನೆಯವರೇ, ಜನರು ನಿಮಗೆ ಆಶೀರ್ವಾದ ಮಾಡಿ ಅಧಿಕಾರ ನೀಡಿದ್ದಾರೆ. ನೀವು ಜನರ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿ. ನಮ್ಮ ಬೆಳಗಾವಿ ಡಿಸಿಯವರ ಬಗ್ಗೆ ಹಗುರವಾಗಿ ತಿಳಿಯಬೇಡಿ. 6.5 ಕೋಟಿ ಕನ್ನಡಿಗರು ಅವರ ಹಿಂದೆ ಇದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಹಾರಾಷ್ಟ್ರ ಸಂಸದರೊಬ್ಬರ ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಭಾಪತಿಗಳಿಗೆ. ಅದಕ್ಕೆ ನಾವು ರಾಷ್ಟ್ರಪತಿಗಳು ಒಂದು ಮನವಿ ಕಳ್ಸಾಕತ್ತಿದ್ವಿ. ಈ ಪ್ರಕಾರ ಮಾಡಬಾರ್ದು. ಪ್ರಾಮಾಣಿಕ ಅಧಿಕಾರಿಗಳು ಈಗ ಒಬ್ಬರು IAS, ಒಬ್ರು IPS, KS, IRS, IFS ಇತ್ಲಾಗಿರಂಗಿಲ್ಲ. ಇವು ಮಾಡ್ಬೇಕಾದ್ರೆ ಬಹಳ ಮೆಹನತ್ ಇರ್ತೀವಿ. ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ. ಅಧಿಕಾರಿಗಳು ತೇಜೋವಧಿ ಮಾಡೋದು ಸರಿಯಲ್ಲ. ಅದಕ್ಕೆ MP ಯಾರು ಆಗ್ಬೋದು. ನಮ್ದು ಭಾರತ ದೇಶದ 140 ಕೋಟಿ ಪ್ರಜೆಗಳು ಯಾರು MP ಆಗ್ಬೋದು. ಆದ್ರೆ ಯಾರೋ IAS, IPS ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಬ್ರು IAS ಅಧಿಕಾರಿ ತೇಜೋವಧಿ ಮಾಡೋದ್ರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಖಂಡಿಸ್ತೇವೆ. ಅದು ವಿರುದ್ಧವಾಗಿ ನಾವು ಖಂಡಿಸ್ತೇವೆ. ಕೂಡಲೇ ಆ ಸಂಸದರ ವಿರುದ್ಧಕ್ಕೆ ಕ್ರಮ ತಗೋಬೇಕು ರಾಷ್ಟ್ರಪತಿಗಳು. ಕ್ರಮ ತಗೋಬೇಕಂದ್ರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಹಸೀಲ್ದಾರರಾದ ರಾಜೇಶ್ ಬುರ್ಲಿ, ಕರ್ವೆ ಅಧ್ಯಕ್ಷ ಸಂಜು ಬಡಿಗೇರ್, ಉಪಾಧ್ಯಕ್ಷ ಸಂತೋಷ್ ಪೂಜೇರಿ, ಹೋರಾಟಗಾರರಾದ ಚಂದ್ರಶೇಖರ್ ಅರ್ಭಾವಿ, ಅಪ್ಪ ಸಾಹೇಬ್ ಹಿರೇಕೋಡಿ, ಮೋಹನ್ ಪಾಟೀಲ್, ಸುರೇಶ್ ಖದ್ದಿ, ಕಾನಪ್ಪ ಬಾಡ್, ರಮೇಶ್ ಡಂಗೇರ್, ಅಜ್ಜಪ್ಪ ವಗ್ಗೆ, ರಮೇಶ್ ಪಾಟೀಲ್ ಸೇರಿದಂತೆ ಹಲವಾರು ಜನ ಹೋರಾಟಗಾರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ.